ಹಾಯ್ ಫ್ರೆಂಡ್ಸ್, ನೋಡಿರಿ ಇವಾಗ ನಾನು ರೆಡಿ ಆಗೀನಿ. ಹೋಗಿ ಎಲ್ಲಿಗೆ ಹೊಂಟೀನಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ರೀ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತಂತ ಅನ್ಕೊಂಡೀನಿ ರೀ. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ವಿಡಿಯೋ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ವ್ಯೂವರ್ಸ್ಗಳು ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳಲ್ರಿ, ಲೈಕ್ ಕೊಡಲ್ರಿ. ನೀವು ಲೈಕ್ ಕೊಟ್ಟರೆ ನಮಗೂ ಇನ್ನೊಂದು ವಿಡಿಯೋ ಮಾಡಾಕಕ್ಕೆ ಮನಸ್ಸು ಬರ್ತು ನೋಡಿರಿ. ಇವತ್ತು ನನಗೆ ವಿಡಿಯೋ ಹಾಕೋಕ್ಕೆ ಬೇಜಾರಾಗೈತೆ ರೀ, ಆದರೂ ಹಾಕ್ತೀನಿ ರೀ. ನೋಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಬರ್ರಿ, ಇವತ್ತು ನಾ ಎಲ್ಲಿಗೆ ಹೊಂಟೀನಂತ ರೆಡಿಯಾಗಿ ನೋಡಿರಿ ಹೊಂಟೀನಿ. ನಿನ್ನೆ ವಿಡಿಯೋದಾಗ ಹೇಳಿನ್ರಿ ಜೋಳಕರ್ನಕ್ಕೆ ಹೋಗ್ತೀನಿ ಅಂತ. ಬರ್ರಿ ಎಲ್ಲಿ ಹೊಂಟೀನಿ ನೋಡೋಣ್ರಿ. ಬೋದೆ ಅಲ್ಲಮ್ಮ ನಿಮಗೂ ಭೇಟಿ ಮಾಡಿಸ್ತೀನಿ, ನೋಡಾಕತ್ತಿ ಬರ್ರಿ. ಎಷ್ಟು ಹುಡ್ರು ಜೋಳ ತೆಗಿಸ್ತಾರೆ, ಹೆಂಗೆ ತೆಗಿಸ್ತಾರೆ ನೀವು ನೋಡಾಕತ್ತಿ ಬರ್ರಿ. ಹೊಂಟಿ ಬಸ್ ಬರ್ತೀರಿ, ರೆಡಿ ಆಗಿವ್ರಿ. ಶ್ರವಣಕುಮಾರ ಶ್ರಾವಣಿನ ರೆಡಿ ಆಗ್ಯಾರಿ. ಬರ್ರಿ ಹೋಗಿ ಬರೋಣ ಬರ್ರಿ. ಬರ್ರಿ ನಡುಗುಂದಿ ಬಂದು ನಡುಗುಂದಿ ನಿಂತ ಆಟೋದಾಗ ಹೊಂಟಿ ನೋಡ್ರಿ ಬೂದಿ ಹಾಕ. ಇಲ್ಲಿ ಒಂದು ಸ್ವಲ್ಪ ಆಟೋ ಇನ್ನಾಗ ಬಿಟ್ಟಿದ್ದಿಲ್ಲ ರೀ, ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ತೊಗೊಂಡಿನಿ ರೀ. ಅಲ್ಲಿ ಬಸ್ ರೆಡಿ ಇತ್ತು ರೀ, ಮುದ್ದೇಬಿಹಾಳಕ್ಕೆ ಹೋಗೋಣ ಬಸ್. ಹಂಗೆ ನಮ್ಮ ಊರ್ಲಿಂದ ಹೋಗೋಣ ಆಟೋಕ್ಕೆ ಹೋದಿವಿ ರೀ. ಆ ಕಡೆ ಬಸ್ ರೆಡಿ ಇತ್ತು. ಆ ಕಡೆಲಿಂತ ಬಂದು ಈ ಕಡೆ ಬರಾಗ ಸ್ವಲ್ಪ ಗೌಡ್ರು ಅದಾವಲ್ಲ ರೀ ಗದ್ದಲಾಗ, ನಡುಗುಂದಿಯಾಗನ ಗದ್ದಲು ರೀ. ಯಾಕಂದ್ರೆ ಇವತ್ತು ಮಂಗಳವಾರ ಫುಲ್ ಗದ್ದಲೈತಿ. ಹುಡ್ರು ಕರ್ಕೊಂಡು ವಿಡಿಯೋ ಮಾಡೋದು ಕಷ್ಟ ಆಗತ್ತೆ ರೀ. ನಮ್ಮ ದೊಡ್ಡವರು ನಾವು ಹೊಂಟಿದ್ವಿ ನೋಡಿರಿ, ಆಟೋದಾಗ ಹೊಂಟೀವಿ. ಬರ್ರಿ ಇನ್ನು ಅಲ್ಲೇ ಹೋಗಿ ಅಲ್ಲೇ ಹೋಗಿಂದ ಸಿಗ್ತೀವಿ ನೋಡಿರಿ ನಿಮ್ಗೆ. ಯಾಕಂದ್ರೆ ಇಲ್ಲಿ ವಿಡಿಯೋ ಮಾಡೋದು ಆಗಲ್ಲ ನೋಡಿರಿ. ಬರ್ರಿ ಇವಾಗ ನಾ ಬಂದು ನೋಡಿರಿ ಇಲ್ಲಿಗೆ ಬರೋಣ. ಅವರು ಬೆಳಗ್ಗೆ ಹಾಕಿ ಕಡುಬು ಮಾಡಕತ್ತಿದ್ರಿ. ಇಲ್ಲಿ ಅಮ್ಮನ ಕುಂದ್ರಸ್ಯಾರ ನೋಡಿರಿ ಎಲ್ಲಮ್ಮನ. ನಾನು ಗುಡಿಗೆ ಹೋಗ್ಲಿಲ್ಲ ರೀ, ಡೈರೆಕ್ಟ್ ಈ ಕಡೆ ಬಂದು ನೋಡಿರಿ. ಯಾಕಂದ್ರೆ ಗುಡಿಗೆ ಹೋದು ಆಮೇಲೆ ಕಾಯಿ ಹೊಡ್ಕೊಂಬಂದರ್ಥ ಬಿಸಿಲು ಭಾಳ ಆಗಿತ್ತು ರೀ, 11 ಆಗಿತ್ತು. ಆ ಕಡೆ ಎಲ್ಲ ಇದು ಮಾಡ್ಕೊಂಡು ಹೋದೆನು ರೀ. ಶ್ರವಣಕುಮಾರ್ ನಾಷ್ಟ ಮಾಡಿದ್ರಿ, ನಾವು ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿ ಈ ಕಡೆ ಗನ್ನ ತಗಡಿ ಇದು ನೋಡಿರಿ. ಈಗ ಹೊಸ ವ್ಯವಸ್ಥೆ ಮಾಡ್ಯಾರ ನೋಡಿರಿ. ಇವು ಬಾಡಿಗೆ ನೋಡಿರಿ, ಶೆಡ್ ಹಾಕ್ಯಾರ. ಬಾಡಿಗೆ ನೋಡಿರಿ ಗನ್ನ ಜಳ ಆಗತ್ತೆ ರೀ. ಇದು ಮಂದಿ ಎಲ್ಲ ಹುಷ್ ಅನ್ನಕತ್ತಿದ್ರಿ, ಭಾಳ ಜಳ ಆಕತ್ತಿತ್ತು. ನಾವು ಏನು ಮಾಡಿದೀನಿ ರೀ, ಈ ಕಡೆ ನಾಷ್ಟ ಮಾಡ್ಕೊಂಡು ಗಿಡದ ನೆಳ್ಳಿಗೆ ಹೋದ್ರಾತ ಅಂತೇಳಿ ನಿಂತಿದ್ದೀವಿ ರೀ. ಇಲ್ಲಿ ಕಡುಬು ಕರಿಯಾಕತ್ತಾರಿ. ಈ ಕಡೆ ಎಲ್ಲ ನೋಡಿರಿ ಇಷ್ಟು ಗಾಡಿ ಬಂದಾವ. ಈ ಭಾಳ ಗದ್ದಲಾಗತ್ತೆ ರೀ. ಈಗ ನಾವು ಫಸ್ಟ್ ಬಂದೀವಿ ರೀ. ನೆಳ್ಳಿಗೆ ಹೆಂಗೆ ಕುಂತಾರೆ ನೋಡಿರಿ ಮಂದಿ. ಇಲ್ಲೇ ನಾವು ನೆಳ್ಳಿಗೆ ಬಂದು ನೋಡಿರಿ. ಈ ಕಡೆ ನಾವು ಈ ಕಡೆ ನೆಳ್ಳಿಗೆ ಬಂದುಬಿಟ್ಟಿವಿ ರೀ. ಅಲ್ಲಿ ಅಡುಗೆ ಮಾಡಾಕತ್ತಿದ್ರಲ್ಲ, ತಗಡಿನ ಜಳ ಭಾಳ ಇತ್ತು ರೀ. ಈ ಕಡೆ ನೆಳ್ಳಿಗೆ ಬಂದ್ವಿ. ಈಗ ನೋಡಿರಿ ನೆಳ್ಳಿನಿಂತ ಕುಂತು ನೆಳ್ಳಿಗೆ ಕುಂತು ಇಲ್ಲಿ ತಗಡಿನ ಒಳಗೆ ಒಂದು ರೂಮ್ ಕೊಟ್ಟಾರಿ. ಆ ರೂಮ್ ಎಷ್ಟರ ಬಾಡಿಗೆ ಗೊತ್ತಿಲ್ಲ ರೀ. ಹಡಲಿ ತುಂಬಾಕತ್ತಾರ ನೋಡಿರಿ. ಯಾಕಂದ್ರೆ ಹಡಲಿ ತುಂಬ್ತಾರೆ, ಬ್ಯಾಟ್ ಬಿದ್ದಿರ್ತಲ್ಲ, ಹಡಲಿ ತುಂಬಿ ಜೋಳ ಊಟ ಮಾಡಿಂದ ನೋಡ್ರಿ ಗನ್ನ ಜಳ ಆಕತ್ತಿತ್ತು ರೀ. ಇಲ್ಲಿ ಭಾಳ ಜಳ, ತಗಡಿನ ಜಳ ರೀ. ನೋಡ್ರಿ ಇಲ್ಲೇ ಜೋಗಪಂತಿ ಮಾಡಕ್ಕೆ ಎಲ್ಲರೂ ಆಚೆ ತೊಗೊಳಕತ್ತಾರ. ಇವಾಗ ಜೋಗಪಂತಿ ಮುಗ್ಯಾನ ಜೋಗಮ್ಮಗಳು ಊಟ ಮಾಡಿಸಿ ಮತ್ತು ಅಯ್ಯರಿ ಮಾಡ್ಬೇಕಲ್ರಿ, ಬಟ್ಟೆ ಅಯ್ಯರಿ. ಅವರು ನಾ ಬರುವಾಗ ನೆಶಿನ್ಯಾಗ ಹೋಗಿ ಜೋಳ ತಗ್ಸೊಂದು ಉದ್ದಿನ ಹಾಕಿ ಜೋಳ ತಗ್ಸೊಂಡು ಬಂದಾರಿ. ಅವಾಗ ಯಾರು ಅಯ್ಯರಿ ಮಾಡಲಿಲ್ಲ, ಬರೋರು ಭಾಳ ಮಂದಿ ಮುಂಜಾನೆನೇ ಬಂದಾರ ನೋಡಿರಿ. ಅವ್ರು ನೀನು ಸಂಜೆನೇ ಬೈದ್ರಲ್ಲ, ರಾತ್ರಿನೇ ಎದ್ದು ಜಲ್ದಿನೇ ನೋಡ್ರಿ ಇಲ್ಲಿ ಜೋಳಿಗೆ ಕಟ್ಟಿ ರೊಟ್ಟಿ ಹಾಕ್ಯಾರಿ. ಇಲ್ಲೆಲ್ಲ ತಮಗೆ ಏನೇನು ಬೇಕೆಲ್ಲ ಐಟಮ್ಸ್ಗಳು ಇಟ್ಕೊಂಡಾರಿ. ಇಲ್ಲಿ ನೋಡ್ರಿ ಅಯ್ಯರಿ ಮಾಡಾಕತ್ತಾರ. ಈ ಕಡೆ ಅವರು ಜಲ್ದಿ ಎದ್ದು ದೀರ್ಮನ್ಸ ಹಾಕಿ ಬಂದು ಜೋಳ ತಗ್ಸೊಂದು ಗುಡಿಯಾಗ ಬಂದಾರಿ. ನಾ ಬರುವಾಗ ಜೋಳ ತಗ್ಸೋ ಕಾರ್ಯ ಮುಗಿದಿತ್ತು ರೀ. ನಾ ಬಂದು ಇಲ್ಲಿ ನೋಡ್ರಿ ನಮ್ಮ ತಂಗಿ ನೋಡ್ರಿ, ಇಬ್ಬರು ತಂಗಿ ಗಂಡ, ಇನ್ನೊಬ್ಬ ಅವ್ರ ಮೈದನಿ ಐತೆ ನೋಡ್ರಿ. ಜೋಳ ತಗ್ಸಾಕತ್ತಾರ. ಇವಾಗ ಇದು ಅಯ್ಯರಿ ಮಾಡಾಕತ್ತಾರ. ಜೋಳ ತಗ್ಸೋ ಮುಗಿದ ಕಡೆ ಹೊರಗೆ ಬಟ್ಟೆ ಅಯ್ಯರಿ ಮಾಡಾಕತ್ತಾರ. ಒಳಗೆ ಜೋಗಮ್ಮಗಳು ಕುಂದಿರ್ಸಿ ಊಟಕ್ಕೆ ಕೊಡಾಕತ್ತಾರ. ಜೋಗಪಂಚ ಆಗತ್ತಂದ್ರೆ ಆಮೇಲೆ ಎಲ್ಲರಿಗೂ ಊಟ ಮಾಡಿ ನಾವು ಹೋಗ್ಬೇಕ್ರಿ. ಯಾಕಂದ್ರೆ ಲೇಟ್ ಆಗುತ್ತೆ. ಬೂದಿಹಾಳ್ನಿ ಅಂತ ನಡುಗುಂದಿ ಅಂತ ಇದಕ್ಕೆ ಹೋಗ್ಬೇಕಲ್ರಿ. ನೋಡ್ರಿ ಇಲ್ಲ ನಮ್ಮ ಅಣ್ಣ ನೋಡ್ರಿ, ಶಿವನ ಮಗ ಇವ ಹಿರಿಯವ. ಆಕೆ ಎಣ್ಣೆದೇಕ್ರಿ. ಇನ್ನೊಬ್ಬ ತಮ್ಮದಾನ್ರಿ ಶಿವನ. 3 ಮಂದಿ ನಮ್ಮ ಶಿವಾಗ ಸಣ್ಣಕ್ರಿ. ಆ ಚಿಗೋನ ಸಣ್ಣಕ್ರಿ ಕೆಸಾಪುರ ಕೊಟ್ಟೈತಿ. ಒಬ್ಬಾಕಿ ಶಿವನ ಕಣ್ಕಾಲ ಕೊಟ್ಟೈತ್ರಿ. ಒಬ್ಬಾಕಿ ದೊಡ್ಡ ಹಳ್ಳಿಗೇರಿ. ಒಬ್ಬಾಕಿ ನಮ್ಮವ್ವನ ಕೊಳೋರಿ. 4 ಮಂದಿ ನೋಡ್ರಿ ನಮ್ಮವರು. 5 ಮಂದಿ ಸೋದರ ಮಾವದಿಯರು ಅದಾರ ರೀ ನಮ್ಗೆ. ಬರ್ರಿ ಇಲ್ಲಿ ಅಯ್ಯರಿ ಮಾಡಾಕತ್ತ ನಮ್ಮಣ್ಣ. ಇಳದಲ್ಲಿಗೆ ಗುಡಿಗೆ ಒಂದು ಸ್ವಲ್ಪ ದೂರ ಆಗತ್ತೆ ರೀ. ಒಂದು ಅರ್ಧ ಕಿಲೋಮೀಟ್ರ್ ಆಗತ್ತೆ ರೀ ಇಳದಲ್ಲ ಗುಡಿಗೆ. ಯಾಕಂದ್ರೆ ಊರು ಹೊರಗೆ ಇಳಿತಾರೆ ಇವರು. ಊರು ಬಳಬಟ್ಟಿ ರೋಡಿಗೆ ಇಳ್ದಾರೆ ಇವರು.
ಬಳಬಟ್ಟಿ ರೀ ಆ ರೋಡಿಗೆ ಇಳ್ದಾರಿ. ಈ ಕಡೆ ಗುಡಿ ಈ ಕಡೆ ಆಗತ್ತೆ ರೀ. ನಾವು ಹಂಗೆ ಇಳಿದು ನಮ್ಮ ತಮ್ಮ ಬಂದೇನಿ ಗಾಡಿ ಕರ್ಕೊಂಡು ಈ ಕಡೆ ಬಂದ್ವಿ. ನಾವು ಹೋಗಾಗ ಎಲ್ಲ ಮುಗಿಸ್ಕೊಂಡು ಜೋಳಕರ್ನ ಮುಗಿಸ್ಕೊಂಡು ಹೋಗಾಗ ಕಾಯಿ ಹೊಡ್ಕೊಂಡು ಹೋಗ್ತೀವಿ ರೀ. ಎಲ್ಲಮ್ಮನ ದರ್ಶನ ಆವಾಗ ಮಾಡ್ತೀವಿ ರೀ. ಯಾಕಂದ್ರೆ ಈಗ ಹೋಗೋದು ಬಿಸಿಲು ಭಾಳ ಐತೆ ರೀ. ನಮ್ಮ ಕಾಲನ್ನು ಒಂದು ಯಾರೋ ಹಾಕೊಂಡು ಹೋಗ್ಬಿಟ್ಟಾರೆ ಅಲ್ಲಿ ಉಪ್ಪು ತಂದು ಬಿಟ್ಟಿವಿ ರೀ. ನಮ್ಮ ದೊಡ್ಡವನು ಹೋಗ್ಯಾವ್ರಿ. ಮಲ್ಲಮ್ಮನ ಹಾಕಿ ಮೇಲೆ ಎಲ್ಲರೂ ನೋಡ್ರಿ ಬ್ಯಾಟಿ ಅಡಿಗೆ ವರ್ಗ ಮಾಡಾಕತ್ತಾರ ರೀ. ಒಲೆ ವ್ಯವಸ್ಥೆ ಆದ್ರೆ ನೆರಳು ಐತ್ರಿ. ಶೆಕೆ ಭಾಳ ಆಗತ್ತೆ ರೀ ತಗಡಿಂದು. ಇವಾಗ ಮಾಡ್ಯಾರ ನೋಡ್ರಿ. ಮೊದಲೆಲ್ಲ ಗಿಡದ ನೆರಳಿಗೆ ಬೈಲಿ ಮಾಡ್ತಿದ್ರಿ. ಅವಾಗೆಲ್ಲ ನಮ್ಮ ಮೊದಲೊಮ್ಮೆ ಬಂದಾಗ ಬೈಲಿಗೆ ಗಿಡದ ನೆರಳಿಗೆ ಮಾಡ್ತಿದ್ರಿ. ಇವಾಗ ಇವೆಲ್ಲ ಪತ್ರೆ ಶೆಡ್ ಹೊಡೆದು ಬಾಡಿಗೆ ಕೊಡಾಕತ್ತಾರ ನೋಡ್ರಿ. ಇಲ್ಲಿನೂ ಎಲ್ಲ ಕಡೆ ಅನುಕೂಲ ಆಗೈತೆ ನೋಡ್ರಿ. ಹೊರಗೆ ಅಡುಗೆ ಮಾಡಾಕತ್ತಾರ ರೀ. ಇಲ್ಲಿ ನಮ್ಮ ದೊಡ್ಡವರೆಲ್ಲ ಕುಂತಾರ ನೋಡ್ರಿ. ಇಲ್ಲೇ ನಾವು ಎಲ್ಲ ಊಟ ಗೀಟ ಆಗೈತೆ ರೀ. ಇವಾಗ ಹೋಗ್ತೀವಿ ರೀ ನಾವು ಊರಿಗೆ. ಲೇಟ್ ಆಗತ್ತೆ ರೀ ನೋಡ್ರಿ. ಇಷ್ಟು ಮಂದಿ ಐತ್ರಿ. ಗದ್ದಲ ಭಾಳ ಐತ್ರಿ. ಇದು ಈ ಕಡೆ ಶೆಡ್ ಅದ ರೀ. ಈ ಕಡೆ ಹಿಂಗೆ ಬಂದ್ರೆ ಮ್ಯಾಕ್ ಐತ್ರಿ ಗುಡಿ ಕಡೆ. ನಮ್ಮ ಚಿನ್ನೆ ಹೊಂಟ ನೋಡ್ರಿ. ಕಬ್ಬಿನ ಅನ್ನಕತ್ತೀನಿ ರೀ. ಅವಾಗೊಂದಿಷ್ಟು ಕಬ್ಬಿನ ಕುಡಿಸ್ತೀನಿ ರೀ. ಬರ್ರಿ ಕಬ್ಬಿನ ಮಾಡಾಕತ್ತಾರ ಇಲ್ಲೇ. ಯಾಕಂದ್ರೆ ಕಬ್ಬಿನಲ್ಲಿ ಬೆಳೆದೀನಿ ರೀ ಚಿನ್ನೆ ಶ್ರಾವಣಿಗೆ. ನಮ್ಮವ್ವ ದೊಡ್ಡವ ಕುಡಿಯೋದು ಒಲ್ಲಂದ್ರಿ. ನಾನು ಚಿನ್ನೆ ಶ್ರಾವಣಿ 3 ಮಂದಿ ಕುಡಿತೀವಿ ನೋಡ್ರಿ. ದೊಡ್ಡವ ನಮ್ಮವ್ವ ಒಲ್ಲೆ ಅನ್ನಕತ್ತಾರ ರೀ ಕಬ್ಬಿನಾಲು. ನಮ್ಮವ್ವನೇ ರೊಕ್ಕ ಕೊಟ್ಲು ನೋಡ್ರಿ ಕುಡಿಯೋಕೆ. ಈಗ ಶ್ರಾವಣಿ ನಿಂತಾಳೆ ನೋಡ್ರಿ ಇಲ್ಲೇ. ಈಗ ಹಾಲು ಮಾಡಿ ಕೊಡ್ತಾರೆ ರೀ. ಕುಡಿತೀವಿ. 15 ರೂಪಾಯ್ಗೆ ಒಂದು ಅಂತ ನೋಡ್ರಿ. ಎಲ್ಲ ಜಾತ್ರೆನಲ್ಲಿ ರೀ. ಅಲ್ಲಿ ಮುದ್ದೆ ಭಾಳ 10 ರೂಪಾಯಿ ಅದಾವೆ ರೀ. 15 ನೋಡ್ರಿ. ಅಲ್ಲಿ ಕಬ್ಬಿನಾಲು ಕುಡಿದು ಈ ಕಡೆ ಬಂದು ನೋಡ್ರಿ ಗುಡಿ ಮುಂದೆ ನಡ್ಕೋತ ಬರ್ಬೇಕಲ್ರಿ. ವಿಡಿಯೋ ಬಂದ್ ಮಾಡಿ ಈ ಕಡೆ ಬಂದು ನೋಡ್ರಿ ಗುಡಿ ಮುಂದೆ. ಹಿಂಗೆ ಗುಡಿ ಹಿಂಗೆ ಐತೆ ನೋಡ್ರಿ. ಇಲ್ಲಿ ಹೋದ್ರೆ ಎಲ್ಲಮ್ಮನ ಗುಡಿ ಐತ್ರಿ. ಬೂದೆ ಎಲ್ಲಮ್ಮ ನೋಡ್ರಿ. ಈಕಿ ಸೌದತ್ತಿ ಎಲ್ಲಮ್ಮ. ಈಕಿ ಸಣ್ಣ ತಂಗಿರಿ. ಈಕಿ ದೊಡ್ಡ ಎಲ್ಲಮ್ಮನ ತಂಗಿ ನೋಡ್ರಿ ಬೂದೆ ಎಲ್ಲಮ್ಮ. ಅಕ್ಕಿದು ಭಾಳ ಗದ್ದಲ ನೋಡ್ರಿ. ಭಾಳ ಎಲ್ಲ ಅಂಗಡಿ ಬಂದಾವ್ರಿ. ಪಳಾರ ಅಂಗಡಿ ಎಲ್ಲ ಇರ್ತಾವ್ರಿ. ಗದ್ದಲ ಮಂಗಳವಾರ ಶುಕ್ರವಾರ ಇಷ್ಟು ಇದ್ದೇ ಇರುತ್ತೆ ನೋಡ್ರಿ. ನಾವು ಹೊಂಟೀವಿ ರೀ ಒಳ್ಯಾಕ. ಹೋಗೊಂಬರ್ರಿ. ಯಾಕಂದ್ರೆ ಎಲ್ಲಮ್ಮನ ದರ್ಶನ ಮಾಡೋಣ. ನಾವು ಈ ಟೈಮ್ ಬಂದು 4 ಆಗಿ ಬಂದೈತೆ ರೀ. ನಾವು ಊರಿಗೆ ಹೋಗ್ಬೇಕು ರೀ. ಎಲ್ಲಮ್ಮನ ದರ್ಶನ ಮಾಡ್ಕೊಂಡು ಸೀದಾ ಊರಿಗೆ ಹೋಗಿ ಸಿಗ್ತೀನಿ ರೀ ನಿಮ್ಗೆ. ವಿಡಿಯೋ ತೊಗೊಂಡಾಗಲ್ಲ ರೀ. ದಾರ್ಯಾಗ ಮಕ್ಕಳು ಕರ್ಕೊಂಡು ಬಸ್ ಒಂದು ಗದ್ದಲ ಇರ್ತಾವೆ ರೀ. ನಡ್ಗುಂದಿಗೆ ಹೋಗಿ ನಡ್ಗುಂದಿಂತ ಮುದ್ದೆ ಒಳಗೆ ಹೋಗ್ಬೇಕಲ್ರಿ. ಇಲ್ಲಿ ನಮ್ಮ ದೊಡ್ಡವ 2 ಬತ್ತಿ ಕುಂಕುಮ ತೊಗೊಂಡು ನೋಡ್ರಿ. ಅದಕ್ಕೆ ನಿಂತಿದ್ದೀವಿ ರೀ ಇಲ್ಲಿ. ನಾ ಏನೂ ತೊಗೊಲಿಲ್ಲ ರೀ. ಮೊನ್ನೆ ಎಲ್ಲಮ್ಮ ಗುಡ್ಡಕ್ಕೆ ದೊಡ್ಡೆಲ್ಲ ಗುಡ್ಡಕ್ಕೆ ಹೋಗಿದ್ನಲ್ರಿ. ಅವಾಗ ಎಲ್ಲ ತಂದೇನಿ ರೀ. ಇತ್ತು ನಮ್ಮ ಮನ್ಯಾಗ. ನಾ ಏನೂ ತೊಗೊಲಿಲ್ಲ ರೀ. ದೊಡ್ಡವನ್ನೇ ತೊಗೊಂಡು ನೋಡ್ರಿ. ಎಲ್ಲಮ್ಗೆ ಹೋದಾಗ 1 ಕಿಲೋ ಕುಂಕುಮ 1 ಕಿಲೋ ಭಂಡಾರ 4 ಬತ್ತಿ ಎಲ್ಲ ತೊಗೊಂಬಂದು ನೋಡ್ರಿ. ಗುಡಿ ಈ ಥರ ಐತೆ ನೋಡ್ರಿ. ಬರ್ರಿ ಈ ಕಡೆ ಈ ಥರ ಹೊರಗೆ ಐತ್ರಿ. ಹಿಂಗೆ ಬಂದರೆ ಗುಡಿ ಈ ಥರ ಐತ್ರಿ. ಈ ಕಡೆ ಕಾಯಿ ಹೊಡಿದು ಐತೆ ನೋಡ್ರಿ. ಇದ್ರಿಗೆ ಗುಡಿ ಎದುರಿಗೆ ಕಾಯಿ ಹೊಡಿದು ನೋಡ್ರಿ. ನಾವು ಕಾಯಿ ಮೊದಲು ಅಮ್ಮ ಬೆಟ್ಟೆ ಬಂದು ಆಮೇಲೆ ಕಾಯಿ ಹೊಡಿಸ್ತೀವಿ ನೋಡ್ರಿ. ಬರ್ರಿ ಗುಡಿಯಾಕೆ ಹೋಗೋಣ ಇವಾಗ. ನೋಡ್ರಿ ಗುಡಿ ಒಳಗೆ ಹೊಂಟಿ ನೋಡ್ರಿ ಇವಾಗ. ನೋಡ್ರಿ ನೀವು ಎಲ್ಲಮ್ಮನ ದರ್ಶನ ಅಲ್ಲೇ ಕುಂತು ಎಲ್ಲಮ್ಮನ ದರ್ಶನ ಮಾಡಿರಿ. ತಾಯಿ ಎಲ್ಲಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತೀನಿ ನೋಡ್ರಿ. ನಮಗೂ ಕೂಡ ನಿಮಗೂ ಕೂಡ ಒಳ್ಳೇದು ಮಾಡಿ ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊತೀನಿ ನೋಡ್ರಿ ಎಲ್ಲಮ್ಮಗೆ. ಬರ್ರಿ ಗುಡಿ ಮಂದಿ ನೋಡ್ರಿ. ತಂಪಿಗೆ ಎಷ್ಟು ಮಂದಿ ಕುಂತಾರ. ಫ್ಯಾನ್ ಹತ್ಯಾವು. ಗುಡಿ ಮಾತ್ರ ಮಸ್ತ್ ಕಟ್ಸ್ಯಾರ ನೋಡ್ರಿ. ಈಗ ಅವಾಗ ಅಷ್ಟೊಂದು ಪರುಳ ಗುಡಿ ಸಣ್ಣದಿತ್ತು ರೀ. ಈಗ ಹಿರಿ ಎಲ್ಲಮ್ಮ ಗುಡಿದಾಗ ಎಷ್ಟು ಗದ್ದಲ ಇರ್ತಾವೆ ಅಷ್ಟೇ ಗದ್ದಲ ಇರ್ತ ನೋಡ್ರಿ. ಸೌದತ್ತಿಯಾಗ ಏನು ಗದ್ದಲ ಇರ್ತಾವೆ ಅಷ್ಟೇ ಇರ್ತ ನೋಡ್ರಿ. ನೋಡ್ರಿ ಇಲ್ಲಿ ಬೋರ್ಡು ಶ್ರೀ ರೇಣುಕಾ ದೇವಿ ಪ್ರಸನ್ನ ಅಂತ ಹಾಕ್ಯಾರ. ಗದ್ದಲ ಭಾಳ ಐತ್ರಿ. ನೋಡ್ತೀನಿ ರೀ. ಅಮ್ಮನ ತೋರ್ಸೋದಾದ್ರೆ ನಿಮ್ಗೆ ಕೂಡ ತೋರಿಸ್ತೀನಿ ನೋಡ್ರಿ. ಬರ್ರಿ ಅಮ್ಮನ್ನ ಸ್ವಲ್ಪ ಸಡವಾಲೆ ಅಂತ ನಾನು ನಿಂತೀನಿ ನೋಡ್ರಿ ಇಲ್ಲೇ. ಈ ಗಲ್ಲಿ ಐತ್ರಿ. ಈ ಕಡೆ ಒಳಗೆ ಹೊಂಟಿ ನೋಡ್ರಿ. ಬರ್ರಿ ಒಂದು ಸ್ವಲ್ಪ ನಿಂತು ವೇಟ್ ಮಾಡಿ ಬಂದೇನಿ ರೀ. ಗದ್ದಲ ಸ್ವಲ್ಪ ಕಮ್ಮಿ. ನಿಮಗೂ ಅಮ್ಮನ ದರ್ಶನ ಮಾಡಿಸಿದ್ರಾತು ಎಲ್ಲರಿಗೆ ನಮ್ಮ ವ್ಯೂವರ್ಸ್ಗಳಿಗೆ ಅಂತೇಳಿ ನಾವು ಸ್ವಲ್ಪ ನಿಂತು ಬಂದೇನಿ ರೀ. ಆದರೂ ಗದ್ದಲ ಇತ್ತು ರೀ. ಅದ್ರಾಗೆ ನಿಮಗೂ ಎಲ್ಲಮ್ಮನ ದರ್ಶನ ಮಾಡ್ತೀನಿ ನೋಡ್ರಿ. ನಾನು ಒಂದು 2 ಹಾರ ಇಸ್ಕೊಂಡೇನಿ ರೀ. ದಕ್ಷಿಣ ಹಾಕಿ ಕೊಟ್ಟು ಅಮ್ಮನೂ ರಾಟಿಗೆ ಬಟ್ಟೆಗೆ ವ್ಯಾಪಾರ ಚಲೋ ಆಗಲಿ ಅಂತೇಳಿ ನಮ್ಮನ್ನು ಚಲೋ ಹೊತ್ನ್ಯಾಗ ಕಾಪಾಡವ ಅಂತೇಳಿ 2 ಹಾರ ಇಸ್ಕೊಂಬಂದೇನಿ ರೀ. ಹೋಗಿ ಪೂಜೆ ಮಾಡ್ತೀನಿ ರೀ ಮನೆಗೆ ಹೋಗಿಂದು ಹಾಕಿ. ನೋಡ್ರಿ ಎಲ್ಲಮ್ಮನ ನೋಡ್ರಿ. ನೀವು ದರ್ಶನ ತೊಗೋರಿ ಅಮ್ಮಂದು. ಇಂದೋರಿ ಅಣ್ಣ ಅಡ್ಡ ಬಂದ ತೋರಿಸ್ತೀನಿ ರೀ ಕ್ಲಿಯರಾಗಿ ನಿಮ್ಗೆ. ನೋಡ್ರಿ ಬೂದೆ ಎಲ್ಲಮ್ಮ ನೋಡ್ರಿ. ನೀವು ದರ್ಶನ ತೊಗೋರಿ. ಅಲ್ಲೇ ಕುಂತು ಅಮ್ಮ ದರ್ಶನ ಮಾಡಿರಿ. ಯಾರು ಬೂದೆ ಎಲ್ಲಮ್ಮ ನೋಡಿರಿ ಪ್ಲೀಸ್ ಕಮೆಂಟ್ ಮಾಡಿರಿ. ಬೂದ್ಯಾಕೆ ಹೋದವರು ಎಲ್ಲಮ್ಮನ ಗುಡಿ ನೋಡಿದವರು ನಾವು ಹೋಗಿದ್ವಿ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಎಲ್ಲಮ್ಮ ನೋಡ್ರಿ ನಿಮ್ಗೆ ಕ್ಲಿಯರಾಗಿ ಕಾಣ್ತಾ ಅಂತ ಎಲ್ಲರಿಗೂ ಒಳ್ಳೇದು ಮಾಡವ ಅಂತ ಬೇಡ್ಕೊಂಡಿ ನೋಡ್ರಿ ನಾನು.
ಬರೀ ಇಲ್ಲೇ ಅಮ್ಮಾರು ತಾಕ ನಾನು ಇದಿಸ್ಕೊಂಡೇನಿ ರೀ. ಈ ಮಾತ್ರ ತೀರಾ ಸಡು ಆತು ನೋಡಿರಿ. ಗದ್ಲನೇ ಎಲ್ಲ ಮಂದಿನೇ ಮುಗಿತ್ರಿ. ಒಂದು ಸ್ವಲ್ಪ ನಿಂತೇನಿ ರೀ, ಭಾಳ ಗದ್ಲಾತು. ನಿಮಗೆ ಕಾಣುತ್ತೋ ಇಲ್ಲ ಅಂತೇಳಿ ನಿಂತು ಅಮ್ಮನ ದರ್ಶನ ಮಾಡಿಸ್ಬೇಕು ನಿಮಗೆ ಅಂತೇಳಿ ಕ್ಲಿಯರಾಗಿ ನಿಂತು ತೊಗೊಂಡು ನೋಡಿರಿ. ಅಮ್ಮಗೆ ಸಾಹಿತ್ಯ ಎಷ್ಟು ಬಂದೈತೆ ನೋಡಿರಿ. ಇಲ್ಲೇ ಜಗ್ಗಿ ಮಂದಿ ಸಾಹಿತ್ಯ ಕೊಡ್ತಾರೆ ರೀ. ಎಲ್ಲ ಆಕಿಂದು ಜಾಗದಾಗ ಏನು ಕಮ್ಮಿ ಇಲ್ಲ ಬಿಡಿರಿ. ಸಾಹಿತ್ಯಕ್ಕೆ ಅಷ್ಟು ಮಂದಿ ಎಲ್ಲ ಭಕ್ತರು, ಅಷ್ಟು ಭಕ್ತರು ರೀ. ಆಗ ನೋಡಿರಿ ಅಮ್ಮನ್ನ ಸ್ವಲ್ಪ ದರ್ಶನ ಮಾಡ್ಕೊರಿ, ನಿಧಾನಕ್ಕೆ ದರ್ಶನ ಮಾಡಿರಿ ಎಲ್ಲರೂ ಅಂತ ಹೇಳ್ತೀನಿ ನೋಡಿರಿ. ನಾನು ಕೂಡ ದರ್ಶನ ಮಾಡ್ಕೊಂಡೀನಿ ರೀ. ಅಮ್ಮ ಎಲ್ಲರಿಗೂ ಒಳ್ಳೆ ಮಾಡಂತ ಇನ್ನೊಮ್ಮೆ ನಾನು ಬೇಡ್ಕೊತೀನಿ ನೋಡಿರಿ ಅಮ್ಮನ ಕೈಯಾಗ. ಬರೀ ಇಲ್ಲಿ ಅಮ್ಮರ ತನಕ ಹಾರೈಸ್ಕೊಂಡು ನಾನು ಹೊರ್ಯಾಕೆ ಬಂದೀನಿ ರೀ. ಇವಾಗ ಇಲ್ಲಿ ದೀಪ ಇಡ್ಸ್ಕೊಂಡು ಹಚ್ಚಾರ ನೋಡಿರಿ. ಹತ್ತು ಮಂದಿ ಹಂಗೆ ಬರೋದೇ ಸ್ವಲ್ಪ ನಿಂತು ಸಡು ಇದ್ದಾಗಲೇ ವಿಡಿಯೋ ಮಾಡ್ಕೊಂಡು ನೋಡಿರಿ. ಇಲ್ಲಿ ನೋಡಿರಿ ಎಲ್ಲ ಸಂಪು ಕೂತಾರ. ಇಲ್ಲಿ ಪರಶುರಾಮನ ಗುಡಿಗೆ ಹೋಗೋಣ ಬರ್ರಿ ನಾವು. ಬರೀ ಇದು ಪರಶುರಾಮನ ಗುಡಿ ನೋಡಿರಿ ಇಲ್ಲೇ ಮಗ್ಲ ಪರಶುರಾಮನ ಗುಡಿನೂ ಕಟ್ಸ್ಯಾರ ನೋಡಿರಿ. ಅಲ್ಲೇ ಗುಡಿ ಒಳಗೆ ಶ್ರೀ ಪರಶುರಾಮ ಪ್ರಸನ್ನ ಅಂತ ಹಾಕ್ಯಾರ ನೋಡಿರಿ. ಪರಶುರಾಮನ ಗುಡಿನೂ ಐತೆ ನೋಡಿರಿ. ಅಲ್ಲೇ ಜಗದಗ್ನಿ ಏನು ಅಂತಾರಲ್ರಿ, ಆ ಜೋಗಳ ಬಸತ್ತವ ಅವು ಗುಡಿ ಅದಾವ್ರಿ. ನಾವು ಹೋಗ್ಲಿಲ್ಲ ರೀ. ಯಾಕಂದ್ರೆ ನನಗೆ ಲೇಟ್ ಆಗೈತೆ ರೀ. ಟೈಮ್ ಅಂದು ದರ್ಶನ ಮಾಡ್ಕೊಂಡು ಕಾಯಿ ಹೊಡ್ಕೊಬೇಕಂದ್ರೆ ಶ್ರಾವಣ ಕುಮಾರ ಒಂದು ಭಾಳ ಗಲಾಟೆ ಮಾಡಕತ್ತೀನಿ ರೀ. ನಾಳೆ ನಮ್ಮ ಊರಾಗ ಜಾತ್ರೆ ಇದ್ದಕ್ಕೆ ನಾ ಏನೂ ಕೊಡಿಸ್ಲಿಲ್ಲ ರೀ ಅಲ್ಲಿ. ಹಿಂಗೆ ಬಂದು ರಾಟಿಗೆ ಹಾರ ಹಾಕಿ ಪೂಜೆ ಮಾಡೀನಿ ನೋಡಿರಿ. ಬಾಯ್ ರೀ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ರೀ. ಯಾಕಂದ್ರೆ ಸುಸ್ತಾಗೈತೆ ರೀ. ಟೈಮ್ ಅಂದು 8 ಗಂಟೆ ಆಯ್ತು ರೀ ನಮ್ಮ ಮನೆಗೆ ಬರ್ಬೇಕಂದ್ರೆ. ನನ್ನ ಮಕ್ಕಳೆಲ್ಲರೂ ಮುಖವತ್ತು ನೆನ್ನಕತ್ತಾರ ನೋಡಿರಿ. ರಾಟಿಗೆಲ್ಲ ಹಾರ ಹಾಕಿ ಪೂಜೆ ಮಾಡಿ ಕುಂತಿದ್ದೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಬಾಯ್ ರೀ. ಮತ್ತು ನಾಳೆಗೆ ನಮ್ಮ ಊರಾಗ ಜಾತ್ರೆ ವಿಡಿಯೋ ಹೇಗೆ ಬರ್ತಂತ ಪ್ಲೀಸ್ ನೋಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿರಿ. ಬಾಯ್ ರೀ.